ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ನೀರೇಬಿದ್ರೆ ಚಾನಲ್. ಇವತ್ತು ನಾನು ಹಲಸಿನ ಹಣ್ಣಿನಿಂದ ಬನ್ಸ್ ಮಾಡುವುದು ಹೇಗೆಂದು ಹೇಳಿಕೊಡುತ್ತೇನೆ. ಇದಕ್ಕೆ ಬೇಕಾಗಿರುವ ಸಾಮಾನುಗಳು: ಹಲಸಿನ ಹಣ್ಣು ಬೇಕು, ನಾನಿಲ್ಲಿ 1 ಕಪ್ಪು ತಗೊಂಡಿದ್ದೇನೆ. ಹಾಗೆ ಒಂದು ಸಣ್ಣ ಕಪ್ಪು ಮೊಸರು ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು, ಹಾಗೆ ಬೇಕಿಂಗ್ ಸೋಡಾ ಬೇಕು, ಹಾಗೆ ಸ್ವಲ್ಪ ಜೀರಿಗೆ 1 ಸ್ಪೂನಿನಷ್ಟು. ಇಲ್ಲಿ ನೀವು ಮೈದಾದಿಂದಲೇ ಮಾಡಬಹುದು ಅಥವಾ ಗೋಧಿ ಹುಡಿಯಿಂದಲೂ ಮಾಡಬಹುದು. ನಾನು 2 ಸಮ ಪ್ರಮಾಣದಲ್ಲಿ ತಗೊಂಡಿದ್ದೇನೆ. ಗೋಧಿ ಹುಡಿ 2 ಕಪ್ಪು, ಹಾಗೆ ಮೈದಾ ಹುಡಿ 2 ಕಪ್ಪು ತಗೊಂಡಿದ್ದೇನೆ. ಹಾಗೆ ಸಿಹಿಯನ್ನು ಹೊಂದಿಕೊಂಡು ಸಕ್ಕರೆ ಬೇಕಿಲ್ಲಿ. ಹಲಸಿನ ಹಣ್ಣಿನ ಸೊಳೆ ಎಷ್ಟು ಸಿಹಿ ಉಂಟು ಅಂತ ನೋಡಿಕೊಂಡು ನೀವು ಹಾಕಬೇಕಾಗ್ತದೆ. ನಾನಿಲ್ಲಿ ಒಂದು 6ರಿಂದ 7 ಸ್ಪೂನು ಸಕ್ಕರೆ ಹಾಕ್ತೇನೆ. ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋದಿದ್ದರೆ ಹಲಸಿನ ಹಣ್ಣಿನ ಸೊಳೆ ಅರ್ಧ ಕಪ್ಪು ಸಾಕಾಗ್ತದೆ. ಇದಿಷ್ಟು ಪ್ರಮಾಣದಲ್ಲಿ ಮಾಡಿದರೆ ಸಾಧಾರಣ ಒಂದು 15ರಿಂದ 20 ಬನ್ಸು ಆಗ್ತದೆ. ದೊಡ್ಡ ಕಪ್ಪಿನಲ್ಲಿ 1 ಕಪ್ಪು ಹಲಸಿನ ಹಣ್ಣಿನ ಸೊಳೆಗಳನ್ನು ತಗೊಂಡಿದ್ದೇನೆ. ಇನ್ನೀಗ ಹಲಸಿನ ಹಣ್ಣು ಮತ್ತು ಸಕ್ಕರೆಯನ್ನು ಒಟ್ಟಿಗೆ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಬೇಕು, ನುಣ್ಣಗೆ ರುಬ್ಬಬೇಕು. ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬೇಕಿಂಗ್ ಸೋಡಾ, ಹಾಗೆಯೇ ಜೀರಿಗೆ ಹುಡಿ, ಸ್ವಲ್ಪ ಮೊಸರು, ಮೊಸರಲ್ಲಿ ಸಣ್ಣ ಕಪ್ಪು 1 ಕಪ್ಪಿನಷ್ಟು ತಗೊಂಡಿದ್ದೇನೆ. ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡುವುದಾದರೆ ಎಲ್ಲವೂ ಇದರ ಅರ್ಧ ತಗೊಂಡ್ರೆ ಸಾಕಾಗ್ತದೆ. ಹಾಗೆ ಗೋಧಿ ಹುಡಿ ಮತ್ತು ಮೈದಾ ಹುಡಿಯನ್ನು ಹಾಕಿ ಚೆನ್ನಾಗಿ ನಾವು ಇದನ್ನು ಕಲಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಬೇಕು. ಇದು ಗೋಧಿ ಹುಡಿ ಅಥವಾ ಮೈದಾ ಹುಡಿಯ ಪ್ರಮಾಣ ಹೆಚ್ಚು ಕಡಿಮೆ ಕೂಡ ಆಗ್ಬೋದು. ಹಿಟ್ಟನ್ನು ನಾವು ನಾದಿಕೊಂಡಾಗ ಗೊತ್ತಾಗ್ತದೆ ಅಷ್ಟೇ. ನನಗಿಲ್ಲಿ 4 ಕಪ್ಪು ಹಿಡಿಸಿದೆ ಇಷ್ಟು ಹಲಸಿನ ಹಣ್ಣು ಸೊಳೆಗೆ. ಈಗ ಚೆನ್ನಾಗಿ ನಾದಿ ಈ ರೀತಿಯಾಗಿ ನಾನು ಹಿಟ್ಟನ್ನು ರೆಡಿ ಮಾಡಿಕೊಳ್ಳುತ್ತಾ ಇದ್ದೇನೆ. ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸುವ ಹಾಗೆ ಕಲಸಿ ಇನ್ನಿದನ್ನು 8 ಗಂಟೆಗಳ ಕಾಲ ನಾವು ನೆನೆಯಲು ಬಿಡಬೇಕು. ಸಂಜೆ ಮಾಡೋದಿದ್ದರೆ, ಸಂಜೆ ಸ್ನ್ಯಾಕ್ಸಿಗೆಲ್ಲ ಮಾಡೋದಿದ್ದರೆ ಬೆಳಿಗ್ಗೆ ಕಲಸಿಟ್ಟುಕೊಂಡ್ರೆ ಸಂಜೆಗೆ ಸರಿಯಾಗ್ತದೆ. ಸಾಧಾರಣ ಒಂದು 6ರಿಂದ 8 ಗಂಟೆ ನೆನೆದರೆ ಇದು ಚೆನ್ನಾಗಿ ಹುದುಗಿ ಬರುತ್ತದೆ. ಇದೀಗ ಚೆನ್ನಾಗಿ ಹುಳಿ ಬಂದು ಉಬ್ಬಿ ಬಂದಿದೆ. ಇದನ್ನೀಗ ನಾವು ಕೈಗೆ ಸ್ವಲ್ಪ ಎಣ್ಣೆ ಹಾಕಿ ಉಂಡೆಗಳನ್ನಾಗಿ ಮಾಡಿಕೊಳ್ಳಬೇಕು. ಇನ್ನೀಗ ಇಲ್ಲಿ ರೊಟ್ಟಿ ಮಣೆ ಅಥವಾ ಹಪ್ಪಳದ ಮಣೆ ಅಂತ ಹೇಳ್ಬೋದು, ಇದರಲ್ಲಿ ನಾನು ಒತ್ತಿ ಎಣ್ಣೆಯಲ್ಲಿ ಹಾಕಿ ಬನ್ಸನ್ನು ರೆಡಿ ಮಾಡಬೇಕು. ಇದನ್ನೀಗ ಪ್ರೆಸ್ ಮಾಡಿ ಎರಡು ಪ್ಲಾಸ್ಟಿಕ್ ಶೀಟನ್ನು ತಗೊಂಡು ಒಂದರ ಮಧ್ಯೆ ಇನ್ನೊಂದು ಉಂಡೆಯನ್ನು ಇಟ್ಟು ಇನ್ನೊಂದು ಶೀಟನ್ನು ಹಾಕಿ ನಾವು ಹೀಗೆ ಪ್ರೆಸ್ ಮಾಡಿ ಬಿಸಿಯಾದ ಎಣ್ಣೆಗೆ ಹಾಕಿ ಮೇಲೆಯಿಂದ ಎಣ್ಣೆಯನ್ನು ಸ್ವಲ್ಪ ಹೀಗೆ ಬಿಡ್ತಾ ಬರಬೇಕು. ಆವಾಗ ಅದು ಚೆನ್ನಾಗಿ ಉಬ್ಬಿ ಬರ್ತದೆ. ಹಲಸಿನ ಹಣ್ಣಿನ ಸೀಸನಲ್ಲಿ ಖಂಡಿತ ಒಮ್ಮೆ ಮಾಡಲೇಬೇಕಾದ ಒಂದು ಕರಿದ ತಿಂಡಿ ಅಥವಾ ಎಣ್ಣೆ ತಿಂಡಿ ಅಂತ ಹೇಳಬಹುದು. ವರ್ಷದಲ್ಲಿ ಒಮ್ಮೆ ಮಾಡಿ ತಿಂದರೆ ಆರೋಗ್ಯಕ್ಕೇನು ತೊಂದರೆ ಆಗಲಿಕ್ಕಿಲ್ಲ. ತುಂಬ ರುಚಿಯಾದ ಒಂದು ಹಲಸಿನ ಹಣ್ಣಿನ ಬನ್ಸು ಸವಿಯಲು ಸಿದ್ಧವಾಯಿತು. ಚೆನ್ನಾಗಿ ಉಬ್ಬಿ ಕೂಡ ಬರ್ತದೆ. ಇದು ಸಾಫ್ಟಾಗಿ ಉಬ್ಬಿ ಕೂಡ ಬರ್ತದೆ. ಈಗ 2 ಕಡೆ ಚೆನ್ನಾಗಿ ಬೇಯಿಸಿ ಸವಿಯಲು ಕೊಡೋಣ.
ಈಗ ನಾನಿಲ್ಲಿ ಹಲಸಿನ ಹಣ್ಣಿನ ಬನ್ಸು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಇದನ್ನು ನಾನಿಲ್ಲಿ ಸಾಂಬಾರಿನೊಂದಿಗೆ ಸರ್ವ್ ಮಾಡ್ತಾ ಇದ್ದೇನೆ, ಅಥವಾ ಬಿಳಿ ಚಟ್ನಿಯೊಂದಿಗೆ ಕೂಡ ಚೆನ್ನಾಗಿ ಆಗ್ತದೆ. ತುಂಬ ಮೃದುವಾದ ಹಲಸಿನ ಹಣ್ಣಿನ ಬನ್ಸು ಸವಿಯಲು ಸಿದ್ಧವಾಯಿತು. ಹಾಗೆ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.